Example number 1. Find the ratio in which the line segment joining the points -2, 4, 7 and 3, -5, 8 is divided by the plane YZ plane. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಈ ಫಸ್ಟ್ ಪಾಯಿಂಟ್ನ ಎ ಪಾಯಿಂಟ್ x1 y1 z1 ಅಂತ ತಗೋತೀವಿ. ಈ ಸೆಕೆಂಡ್ ಪಾಯಿಂಟ್ನ ಬಿ ಪಾಯಿಂಟ್ ಅಂತ ತೊಗೊಂಡು x2 y2 z2 ಅಂತ ತಗೋತೀವಿ. ಸೊ x1 ವ್ಯಾಲ್ಯೂ -2, y1 ವ್ಯಾಲ್ಯೂ 4, z1 ವ್ಯಾಲ್ಯೂ 7, x2 ವ್ಯಾಲ್ಯೂ 3, y2 ವ್ಯಾಲ್ಯೂ -5, z2 ವ್ಯಾಲ್ಯೂ 8. ಸೊ ಇಲ್ಲಿ ರೇಷಿಯೋ ಸಾಲ್ವ್ ಮಾಡಿರಿ ಅಂತ ಕೇಳಿದಾಗ ನಾವು ಏನು ಮಾಡ್ತೀವಿ ಅಂದರೆ ದ ಪಾಯಿಂಟ್ ಪಿ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ k:1. ರೇಷಿಯೋ ಸಾಲ್ವ್ ಮಾಡಬೇಕಾದ್ರೆ ನಾವು k:1 ರೇಷಿಯೋನ ತಗೋತೀವಿ. ಸೊ k:1 ರೇಷಿಯೋ ಫಾರ್ಮುಲಾ ಇದು k × x2 + x1 ಡಿವೈಡೆಡ್ ಬೈ k + 1, k × y2 + y1 ಡಿವೈಡೆಡ್ ಬೈ k + 1, k × z2 + z1 ಡಿವೈಡೆಡ್ ಬೈ k + 1. ಸೊ ಇಲ್ಲಿ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ k × x2 ವ್ಯಾಲ್ಯೂ 3 ಇದೆ. ಸೊ 3k x1 ವ್ಯಾಲ್ಯೂ -2, ಸೊ -2 ಡಿವೈಡೆಡ್ ಬೈ k + 1, ಕಾಮ k × y2 ವ್ಯಾಲ್ಯೂ -5 ಇದೆ. -5 × k + y1 ವ್ಯಾಲ್ಯೂ 4 + 4 ಡಿವೈಡೆಡ್ ಬೈ k + 1, ಕಾಮ k × z2 ವ್ಯಾಲ್ಯೂ 8 × k + z1 ವ್ಯಾಲ್ಯೂ 7 + 7 ಡಿವೈಡೆಡ್ ಬೈ k + 1. ಸೊ ಅವರು ಏನು ಹೇಳ್ತಾರಂದರೆ ಈ ಪಿ ಪಾಯಿಂಟು ಎ ಬಿನ k:2 ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ ಮತ್ತು ಈ ಪಾಯಿಂಟು YZ ಪ್ಲೇನಲ್ಲಿ ಇದೆ. ಸೊ YZ ಪ್ಲೇನಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಎನಿ ಪಾಯಿಂಟ್ ಲೈಸ್ ಆನ್ YZ plane, their x coordinate must be 0. So here the point lies in YZ plane. ಸೊ ಇಲ್ಲಿ YZ plane ಅಂತ ಕೊಟ್ಟಿದ್ದಕ್ಕೆ ನಾವು y ಮತ್ತು z ವ್ಯಾಲ್ಯೂನ ಬಿಟ್ಟು x ಕೋಆರ್ಡಿನೇಟ್ನ 0 ಅಂತ ತಗೋತೀವಿ. ಸೊ x ಕೋಆರ್ಡಿನೇಟ್ ಈಸ್ ಈಕ್ವಲ್ ಟು 0. ಸೊ ಹಾಗಾದರೆ ಈ ಪಾಯಿಂಟಲ್ಲಿ ಏನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೇವಲ್ಲ ಇದು ಎಕ್ಸ್ ಕೋಆರ್ಡಿನೇಟು, ಇದು y ಕೋಆರ್ಡಿನೇಟು, ಇದು z ಕೋಆರ್ಡಿನೇಟು. ಸೊ ಅದರಲ್ಲಿ ಎಕ್ಸ್ ಕೋಆರ್ಡಿನೇಟ್ನ 0ಗೆ ಈಕ್ವೇಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಕೋಆರ್ಡಿನೇಟ್ ಏನಿದೆ 3k - 2 ಡಿವೈಡೆಡ್ ಬೈ k + 1, 3k - 2 ಡಿವೈಡೆಡ್ ಬೈ k + 1 ಈಸ್ ಈಕ್ವಲ್ ಟು 0. ಸೊ ಇದು ಡಿವಿಷನ್ ಇದೆ, ಇದನ್ನು ನಾನು ಈ ಕಡೆ ತೊಗೊಂಡೆ ಅಂದರೆ 0 × k + 1 ಆಗುತ್ತೆ, 0 ಆಗಿಬಿಡುತ್ತೆ. ದೇರ್ಫೋರ್ 3k - 2 ಈಸ್ ಈಕ್ವಲ್ ಟು 0 ಆಯಿತು. ಸೊ ಈ -2 ಇರೋದನ್ನು ನಾವು LHS to RHS ಶಿಫ್ಟ್ ಮಾಡಿದ್ವಿ ಅಂದರೆ -2 ಇರೋದು +2 ಆಗುತ್ತೆ. ಸೊ 3k ಈಸ್ ಈಕ್ವಲ್ ಟು 2. ಸೊ ದೆನ್ k ಈಸ್ ಈಕ್ವಲ್ ಟು, ಸೊ k ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 3 ಆಯಿತು. ಸೊ ಇಲ್ಲಿ k ವ್ಯಾಲ್ಯೂ ಪಾಸಿಟಿವ್ ಬಂದಿದೆ ಅಂದರೆ ಅದು ಇಂಟರ್ನಲ್ಲಿ ಡಿವೈಡ್ ಆಗುತ್ತೆ ಅಂದಂಗೆ. ಅಕಸ್ಮಾತ್ ಇದು ನೆಗೆಟಿವ್ ಬಂದಿತ್ತು ಅಂದರೆ ಎಕ್ಸ್ಟರ್ನಲ್ಲಿ ಡಿವೈಡ್ ಆಗುತ್ತೆ ಅಂತ ನಾವು ಅನ್ಕೋಬೇಕು. ಸೊ ದೇರ್ಫೋರ್ ದ ಪಾಯಿಂಟ್ ಪಿ ಡಿವೈಡ್ಸ್ ಎ ಬಿ ಇಂಟರ್ನಲ್ಲಿ ಇನ್ ದ ರೇಷಿಯೋ 2:3. ಸೊ ದೇರ್ಫೋರ್ ದ ಪಾಯಿಂಟ್ ಪಿ ಡಿವೈಡ್ಸ್ AB internally in the ratio 2:3. ಸೊ ಇಲ್ಲಿ ಅದು ಅಕಸ್ಮಾತ್ ನೆಗೆಟಿವ್ ಬಂದಿತ್ತು ಅಂತಂದರೆ ನಾವು ಎಕ್ಸ್ಟರ್ನಲ್ಲಿ ಅನ್ನೋ ವರ್ಡ್ನ ಬರೀತಿದ್ವಿ. ಸೊ ಇಲ್ಲಿ ಪಾಸಿಟಿವ್ ಬಂದಿದೆ, ಇಂಟರ್ನಲ್ಲಿ ಅಂತ ವರ್ಡ್ನ ಸೇರಿಸಿದ್ದೀವಿ. Example number 2. Find the ratio in which the line segment joining the points 4, 8, 10 and 6, 10, -8 is divided by YZ plane.
ಸೊ ಇಲ್ಲಿನೂ ನಾವು ಫಸ್ಟ್ ಪಾಯಿಂಟ್ನ x1 y1 z1 ಅಂತ ಎ ಅಂತ ತೊಗೋತೀವಿ. ಸೆಕೆಂಡ್ ಪಾಯಿಂಟ್ನ ಬಿ ಅಂತ ತೊಗೊಂಡು x2 y2 z2 ಅಂತ ತೊಗೋತೀವಿ. x1 ವ್ಯಾಲ್ಯೂ 4, y1 ವ್ಯಾಲ್ಯೂ 8, z1 ವ್ಯಾಲ್ಯೂ 10, x2 ವ್ಯಾಲ್ಯೂ 6, y2 ವ್ಯಾಲ್ಯೂ 10, z2 ವ್ಯಾಲ್ಯೂ -8. ಸೊ ಅಲ್ಲಿ ರೇಷಿಯೋ ಸಾಲ್ವ್ ಮಾಡಿರಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾವೇನು ತೊಗೊಂಡಿದ್ದೀವಿ, k:1. ದ ಪಾಯಿಂಟ್ P ಡಿವೈಡ್ಸ್ AB ಇನ್ ದ ರೇಷಿಯೋ k:1. ಸೊ ಫಾರ್ಮುಲಾ ಇದು. ಓಕೆ, ಈ ಫಾರ್ಮುಲಾದಲ್ಲಿ ನಾವು ಆ ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ k ಇಂಟು x2 ವ್ಯಾಲ್ಯೂ 6 ಇದೆ. ಸೊ 6k ಪ್ಲಸ್ x1 ವ್ಯಾಲ್ಯೂ 4 ಇದೆ, ಪ್ಲಸ್ 4 ಡಿವೈಡೆಡ್ ಬೈ k ಪ್ಲಸ್ 1 ಕಾಮ. ನೆಕ್ಸ್ಟ್ k ಇಂಟು y2 ವ್ಯಾಲ್ಯೂ 10 ಇದೆ. ಸೊ 10 ಇಂಟು k ಪ್ಲಸ್ y1 ವ್ಯಾಲ್ಯೂ 8. ಸೊ ಪ್ಲಸ್ 8 ಡಿವೈಡೆಡ್ ಬೈ k ಪ್ಲಸ್ 1 ಕಾಮ. k ಇಂಟು z2 ವ್ಯಾಲ್ಯೂ -8 ಇದೆ. -8k ಪ್ಲಸ್ z1 ವ್ಯಾಲ್ಯೂ 10 ಇದೆ, ಪ್ಲಸ್ 10 ಡಿವೈಡೆಡ್ ಬೈ k ಪ್ಲಸ್ 1. ಸೊ ಹಿಯರ್ the point lies on which plane? YZ plane. The point lies in YZ plane. ಸೊ YZ plane ಮೇಲೆ ಯಾವುದೇ ಪಾಯಿಂಟ್ ಇದ್ದರೂ ಅಲ್ಲಿ x ಕೋಆರ್ಡಿನೇಟ್ 0 ಆಗಿರುತ್ತೆ. x ಕೋಆರ್ಡಿನೇಟ್ is equal to 0. So here this is x coordinate, y coordinate and z coordinate. We equate x coordinate is equal to 0. So therefore 6k plus 4 divided by k plus 1 is equal to 0. So ಅದೇ ಇಲ್ಲಿ ಪ್ಲೇನ್ ಬೇರೆ ಇತ್ತು ಅಂತಂದರೆ, ಇಲ್ಲಿ YZ ಪ್ಲೇನ್ ಇದೆ. ಅಕಸ್ಮಾತ್ XZ ಪ್ಲೇನ್ ಅಂತ ಕೊಟ್ಟಿದ್ರು ಅಂದರೆ ನಾವು y ಕೋಆರ್ಡಿನೇಟ್ನ 0 ಬರ್ಕೋತಿದ್ವಿ. ಸೊ ಅದೇ XY ಪ್ಲೇನ್ ಅಂತ ಕೊಟ್ಟಿದ್ರು ಅಂದರೆ Z ಕೋಆರ್ಡಿನೇಟ್ನ ನಾವು 0 ಬರ್ಕೋತಿದ್ವಿ. ಇಲ್ಲಿರೋದು YZ ಪ್ಲೇನ್ ಇದೆ, ಅದಕ್ಕೆ ನಾವು X ಕೋಆರ್ಡಿನೇಟ್ನ 0 ಬರ್ಕೊಂಡಿದ್ವಿ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿನೂ ಹಾಗೆ k ಪ್ಲಸ್ 1 ಡಿವೈಡೆಡ್ ಬೈ ಇದೆ, ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 0 ಇಂಟು k ಪ್ಲಸ್ 1 0 ಆಯಿತು. 6k ಪ್ಲಸ್ 4 ಈಸ್ ಈಕ್ವಲ್ ಟು 0. ಸೊ ದೇರ್ ಫೋರ್ 6k ಈಸ್ ಈಕ್ವಲ್ ಟು ಪ್ಲಸ್ 4 ಇರೋದನ್ನು ಈ ಕಡೆ ಶಿಫ್ಟ್ ಮಾಡಿದರೆ -4 ಆಗುತ್ತೆ. ಸೊ k ಈಸ್ ಈಕ್ವಲ್ ಟು -4 ಡಿವೈಡೆಡ್ ಬೈ 6. 2 2s 2 3s. ಸೊ k ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 3. ಸೊ ಹಾಗಾದರೆ ಇಲ್ಲಿ ನೋಡ್ರಿ ನೆಗೆಟಿವ್ ಬಂದಿದೆ. ಸೊ ನೆಗೆಟಿವ್ ಬಂದಿದೆ ಅಂತಂದರೆ ನಾವು ಇಲ್ಲಿ ಏನು ಬರಿತೀವಿ, ಎಕ್ಸ್ಟರ್ನಲ್ಲಿ ದ ಪಾಯಿಂಟ್ P divides AB. ಇಲ್ಲಿ ನೆಗೆಟಿವ್ ಇರೋದಕ್ಕೆ ನಾನು ಎಕ್ಸ್ಟರ್ನಲಿ ಅನ್ನೋ ವರ್ಡನ್ನು ಸೇರಿಸ್ತೀನಿ. ಎಕ್ಸ್ಟರ್ನಲಿ ಇನ್ ದ ರೇಷೋ 2:3. ಮತ್ತು ಇಲ್ಲಿ ನೆಗೆಟಿವ್ ಬರೋಂಗಿಲ್ಲ, ಆ ನೆಗೆಟಿವ್ ವರ್ಡನ್ನ ಏನು ಬರ್ತಿದ್ದೀನಿ, ಎಕ್ಸ್ಟರ್ನಲಿ. ಸೊ ದ ಪಾಯಿಂಟ್ P divides AB ಎಕ್ಸ್ಟರ್ನಲಿ ಇನ್ ದ ರೇಷೋ 2:3. ಸೊ ಇಲ್ಲಿ ಮತ್ತೆ ನೀವು ನೆಗೆಟಿವ್ ಬರೆದ್ರಿ ಅಂತಂದರೆ ಸೊ ರಾಂಗ್ ಆಗುತ್ತೆ. ಈ ನೆಗೆಟಿವ್ನೇ ಎಕ್ಸ್ಟರ್ನಲ್ಲಿ ಅನ್ನೋ ವರ್ಡನ್ನ ಇಂಡಿಕೇಶನ್ ಮಾಡುತ್ತೆ. ಸೊ ಪ್ರೀವಿಯಸ್ ಎಕ್ಸಾಂಪಲ್ಲಿ +2/3 ಬಂದಿತ್ತು, ಅಲ್ಲಿ ಇಂಟರ್ನಲ್ಲಿ ಅಂದರೆ ಅದು ಪ್ಲಸ್ ಇರೋದು ಇಂಟರ್ನಲ್ಲಿ ಅನ್ನೋದನ್ನು ಹೇಳುತ್ತೆ, ಇಲ್ಲಿ ಮೈನಸ್ ಅನ್ನೋದು ಎಕ್ಸ್ಟರ್ನಲ್ಲಿ ಅನ್ನೋದನ್ನು ಹೇಳುತ್ತೆ. ಎಕ್ಸಾಂಪಲ್ ನಂಬರ್ 3. Given that P of 3 2 - 4, Q of 5 4 - 6 and R of 9 8 - 10 are collinear. ಈ 3 ಪಾಯಿಂಟ್ ಕೋಲಿನಿಯರ್ ಇದ್ದಾವೆ ಅಂತ ಹೇಳ್ತಾರೆ, ಅಂದರೆ ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇರ್ತವೆ. ದೆನ್ ಫೈಂಡ್ ದ ರೇಷೋ ಇನ್ ವಿಚ್ ದ ಪಾಯಿಂಟ್ Q ಡಿವೈಡ್ಸ್ PR. ಸೊ ಅದಕ್ಕೆ ನಾವು ಇಲ್ಲಿ ಕ್ಯೂ ಪಾಯಿಂಟ್ಸ್ X Y Z ಅಂತ ತೊಗೊಂಡಿದ್ದೀವಿ. ಸೊ ದಟ್ ಈಸ್ 5 4 - 6 5 4 - 6. P ಮತ್ತು Q, Pನ X1 Y1 Z1 ಅಂತ ತೊಗೊಂಡಿದ್ವಿ, Rನ X2 Y2 Z2 ಅಂತ ತೊಗೊಂಡಿದ್ದೀವಿ. ಸೊ ಹಾಗಾದರೆ ಇಲ್ಲಿ ಫಾರ್ಮುಲಾ Q ಡಿವೈಡ್ಸ್ PR ಇನ್ ದ ರೇಷೋ k:1. ಸೊ ಇಲ್ಲಿನೂ ಏನು ಕೇಳಿದ್ದಾರೆ,
ರೇಷೋ ಕೇಳಿದ್ದಾರೆ ಅಂದರೆ K:1 ಫಾರ್ಮುಲಾನೇ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಅವನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ವೈ ಝಡ್, ಸೊ ಎಕ್ಸ್ ವೈ ಝಡ್ ವ್ಯಾಲ್ಯೂ 5 4 -6, 5 4 -6 ಈಸ್ ಈಕ್ವಲ್ ಟು K ಇಂಟು x2 ವ್ಯಾಲ್ಯೂ 9 ಇದೆ. ಸೊ 9 ಇಂಟು K ಪ್ಲಸ್ x1 ವ್ಯಾಲ್ಯೂ 3 ಪ್ಲಸ್ 3 ಡಿವೈಡೆಡ್ ಬೈ K ಪ್ಲಸ್ 1, K ಇಂಟು y2 ವ್ಯಾಲ್ಯೂ 8 ಇದೆ. ಸೊ 8 K ಪ್ಲಸ್ y1 ವ್ಯಾಲ್ಯೂ 2 ಪ್ಲಸ್ 2 ಡಿವೈಡೆಡ್ ಬೈ K ಪ್ಲಸ್ 1, ಕಾಮ K ಇಂಟು Z2 ವ್ಯಾಲ್ಯೂ -10 ಇದೆ. -10 K ಪ್ಲಸ್ Z1 ವ್ಯಾಲ್ಯೂ -4 ಡಿವೈಡೆಡ್ ಬೈ K ಪ್ಲಸ್ 1. ಸೊ ಈಗ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ ರೇಷಿಯೋನ ಕೇಳಿದ್ದಾರೆ ಅಂತಂದರೆ, ಸೊ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ 5, y ಕೋಆರ್ಡಿನೇಟ್ ವ್ಯಾಲ್ಯೂ 4, z ಕೋಆರ್ಡಿನೇಟ್ ವ್ಯಾಲ್ಯೂ -6. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸ್ ಕೋಆರ್ಡಿನೇಟ, y ಕೋಆರ್ಡಿನೇಟ್ ಆರ್ z ಕೋಆರ್ಡಿನೇಟ್ನ ನಾವು ಈಕ್ವಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ರೇಷಿಯೋ ಸಿಕ್ಬಿಡುತ್ತೆ. ಅಂದರೆ K ವ್ಯಾಲ್ಯೂನ ನಾವು ಸಾಲ್ವ್ ಮಾಡಬೇಕು. ಸೊ ದೇರ್ ಫೋರ್ equating x coordinate, therefore 9k plus 3 divided by k plus 1 is equal to 5. ಸೊ ಇದನ್ನಾದರೂ ಸಾಲ್ವ್ ಮಾಡ್ಬೋದು ನಾವು. ಅಥವಾ y coordinate 8k plus 2 divided by k plus 1 is equal to ಅದನ್ನು 4ಗೆ ಈಕ್ವೇಟ್ ಮಾಡ್ಕೋಬೋದು. ಸೊ ಅಥವಾ z ಕೋಆರ್ಡಿನೇಟ್ -10k -4 divided by k plus 1 is equal to -6. ಸೊ ನೀವು ಎಕ್ಸಾಮಲ್ಲಿ ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಬೋದು. ಈಗ ನಾವು ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇದು ಡಿವಿಷನ್ ಇದೆ, ಈ ಕಡೆ ತೊಗೊಂಡು ಹೋದರೆ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ 9k plus 3 is equal to 5 into k plus 1, 5 into k plus 1 ಆಯಿತು. ಸೊ 5ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ 9k plus 3 ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ 5 into k 5k plus 5 into 1 5. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ k ವ್ಯಾಲ್ಯೂನ ಒಂದು ಸೈಡ್ ಬರ್ಕೊಳ್ಳೋದು. 9k 5kನ ಈ ಕಡೆ ಶಿಫ್ಟ್ ಮಾಡಿದರೆ -5k ಆಗುತ್ತೆ, ಈಸ್ ಈಕ್ವಲ್ ಟು 5 ಆ್ಯಸ್ ಇಟ್ ಈಸ್. ಸೊ ಈ 3 ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡಿದರೆ -3 ಆಗುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋದರೆ, ಸೊ 9k - 5k ಅಂದರೆ 4k ಈಸ್ ಈಕ್ವಲ್ ಟು, ಸೊ ದಿಸ್ ಈಸ್ 5 - 3 2. ಸೊ k ಈಸ್ ಈಕ್ವಲ್ ಟು 2 divided by 4, 2 1s 2 2s, k ಈಸ್ ಈಕ್ವಲ್ ಟು 1 divided by 2. ಸೊ ಅಂದರೆ ಈಗ ಅದು ಪಾಸಿಟಿವ್ ಬಂತು. ದ ಪಾಯಿಂಟ್ Q divides PR internally in the ratio 1:2. ಇದು ಒಂದು ಸಾಲ್ವ್ ಮಾಡಿದರೆ ಸಾಕು ನೀವು ಎಕ್ಸಾಮಲ್ಲಿ. ಸೊ ಅದೇ ರೀತಿ ಇದನ್ನು ಸಾಲ್ವ್ ಮಾಡೋಣ. ಇದನ್ನೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸಿಂಪ್ಲಿಫಿಕೇಷನ್ಗೆ. ಸೊ 3 ಆನ್ಸರ್ ಸೇಮ್ ಬರ್ತವೆ. ಸೊ ಹಾಗಾದರೆ ಇದನ್ನು ಸಾಲ್ವ್ ಮಾಡಿ ನೋಡೋಣ ಆನ್ಸರ್ ಎಷ್ಟು ಬರುತ್ತೆ ಅಂತ. 8k plus 2 is equal to 4 into k plus 1. So 8k plus 2 is equal to 4k plus 4 into 1 4. So 8k, so ಇದು ಪ್ಲಸ್ 4kನ ಈ ಕಡೆ ತೊಗೊಂಡ್ರೆ -4k ಆಗುತ್ತೆ, is equal to 4. So this value -2. 4k 8k minus 4k, that is 4k, is equal to 4 minus 2, that is 2. So k is equal to 2 divided by 4. So 2 1s are 2 2s are. So k is equal to 1 divided by 2. So ಇಲ್ಲಿನೂ ವ್ಯಾಲ್ಯೂ ಸೇಮ್ ಬಂತು. ಓಕೆ, ಸೊ ನೀವು ಸಾಲ್ವ್ ಮಾಡೋದು ಯಾವುದಾದ್ರೂ ಒಂದು ಸಾಲ್ವ್ ಮಾಡ್ಬೋದು.
ಯಾವುದಾದ್ರೂ ಒಂದು ಸಾಲ್ವ್ ಮಾಡಿದರೆ ಸಾಕು, ರೇಷೋ ಸಿಕ್ಬಿಡುತ್ತೆ. ಸೊ ಇಲ್ಲಿ ಥರ್ಡ್ ಒನ್ ಇದನ್ನು ಸಾಲ್ವ್ ಮಾಡಿದರೂ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ಸೊ ಕೆ ವ್ಯಾಲ್ಯೂ 1/2 ಬರುತ್ತೆ. ಸೊ ಫೈನಲಿ ನೀವೇನು ಮಾಡಬೇಕು, ಒಂದನ್ನಷ್ಟೇ ಸಾಲ್ವ್ ಮಾಡಬೇಕು. ಕೆ ವ್ಯಾಲ್ಯೂ ಸಿಗ್ತಾ 1/2. ಇಲ್ಲೇನು ಕೊಟ್ಟಾರೆ, ಕ್ಯೂ ಡಿವೈಡ್ಸ್ ಪಿ ಆರ್ ಇನ್ ದ ರೇಷೋ K:1 ಇದೆ. ನಾವೀಗ ಅದನ್ನೇ ಬರೆಯೋಣ. ಕ್ಯೂ ಡಿವೈಡ್ಸ್ ಪಿ ಆರ್. ಅಲ್ಲಿ ಪಾಸಿಟಿವ್ ಬಂದಿದೆ, ನೆಗೆಟಿವ್ ಬಂದಿದೆ. ಸೊ ಇದು ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಇದೆ ಅಂತಂದರೆ ಇಂಟರ್ನಲಿ ಇನ್ ದ ರೇಷೋ 1:2. ಅಕಸ್ಮಾತ್ ಇಲ್ಲದು ನೆಗೆಟಿವ್ ಬಂದಿದ್ದರೆ ಎಕ್ಸ್ಟರ್ನಲಿ ಅಂತ ನಾವು ಬರಿತಿದ್ವಿ.